16ನೇ ಶತಮಾನ ಭಾರತದ ರಾಜಪೂತ ರಾಜ್ಯಗಳು ಮುಘಲ್ ಸಾಮ್ರಾಜ್ಯದ ಒತ್ತಡಕ್ಕೆ ಒಳಗಾಗಿದ್ದ ಸಮಯ. ಆದರೆ ಮೇವಾರದ ರಾಜನಾದ ಮಹಾರಾಣಾ ಪ್ರತಾಪ್ ಮಾತ್ರ ತಲೆಬಾಗುವುದನ್ನು ನಿರಾಕರಿಸುತ್ತಾನೆ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಸ್ವಾಭಿಮಾನದ ಪ್ರತಿರೂಪದ ಕಥೆ. ಶತ್ರುವಿನ ಮುಂದೆ ತಲೆಬಾಗುವುದಕ್ಕಿಂತ ಕಾಡಿನಲ್ಲಿ ಹಸಿವಿನಿಂದ ಬದುಕುವುದನ್ನೇ ಆಯ್ಕೆ ಮಾಡಿಕೊಂಡ ವೀರನ ಕಥೆ. ಭಾರತದ ಇತಿಹಾಸದಲ್ಲಿ ಅಜರಾಮರನಾದ ಹೆಸರು ಮಹಾರಾಣಾ ಪ್ರತಾಪ್. ಅರಾವಳಿ ಪರ್ವತಗಳ ಮಧ್ಯೆ ನೆಲೆಸಿದ್ದ ಮೇವಾರ ಶೌರ್ಯ, ಗೌರವ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿತ್ತು. ಆ ನೆಲದ ಮಣ್ಣೆ ವೀರರನ್ನು ಹುಟ್ಟಿಸುತ್ತಿತ್ತು. ಅದೇ ಮಣ್ಣಿನಲ್ಲಿ ಜನಿಸಿದ್ದ ಸಿಂಹ ಮಹಾರಾಣಾ ಪ್ರತಾಪ್. ಚಿಕ್ಕ ವಯಸ್ಸಿನಿಂದಲೇ ಪ್ರತಾಪ್ ಯುದ್ಧ ಕಲೆಗಳಲ್ಲಿ ಪರಿಣಿತನಾಗಿದ್ದ. ಕತ್ತಿ ಹಿಡಿಯುವುದನ್ನು ಮಾತ್ರವಲ್ಲ, ಪ್ರಜೆಗಳ ಗೌರವ ಕಾಪಾಡುವುದನ್ನು ಕಲಿತಿದ್ದ. ಅವನ ಕಣ್ಣಿನಲ್ಲಿ ಕಾಣುತ್ತಿದ್ದುದು ಕೇವಲ ಒಂದೇ ಒಂದು ಸಂಕಲ್ಪ, ಅದು ಮೇವಾಡದ ಸ್ವಾತಂತ್ರ್ಯ. ಆ ಸಮಯದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ವಿಸ್ತರಿಸುತ್ತಿತ್ತು. ಅನೇಕ ರಾಜರು ಅಕ್ಬರ್ ಮುಂದೆ ಶರಣಾಗಿದ್ದರು. ಆದರೆ ಮೇವಾರದ ರಾಜ ಮಾತ್ರ ವಿಭಿನ್ನನಾಗಿದ್ದ. ಅಕ್ಬರ್ನ ಸಂದೇಶ ಸ್ಪಷ್ಟವಾಗಿತ್ತು: ತಲೆಬಾಗಿ ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಿ. ಪ್ರತಾಪ್ಗೆ ಸಿಂಹಾಸನಕ್ಕಿಂತ ಸ್ವಾಭಿಮಾನ ದೊಡ್ಡದು. ಅವನ ಉತ್ತರ ಒಂದೇ ವಾಕ್ಯದಲ್ಲಿತ್ತು, ಅದು ಮೇವಾಡದ ಮಣ್ಣು ಬದುಕಿರುವವರೆಗೆ ಪ್ರತಾಪ್ ಯಾರಿಗೂ ತಲೆಬಾಗುವುದಿಲ್ಲ. ಆ ಒಂದು ನಿರ್ಧಾರವೇ ಇತಿಹಾಸವನ್ನು ಬದಲಿಸಿತು. ಪ್ರತಾಪ್ನ ಯುದ್ಧ ಸಖ ಚೇತಕ್ ಅದು ಕೇವಲ ಒಂದು ಕುದುರೆಯಲ್ಲ, ಅವನ ಸ್ನೇಹಿತ, ಅವನ ಶಕ್ತಿ, ಅವನ ನೆರಳು. ಯುದ್ಧ ಭೂಮಿಯಲ್ಲಿ ಇಬ್ಬರೂ ಒಂದೇ ಆತ್ಮದಂತೆ ಹೋರಾಡುತ್ತಿದ್ದರು. ಸಾವಿರದ 576 ಹಲ್ದಿ ಘಾಟಿಯ ಯುದ್ಧ ಭೂಮಿ. ಒಂದು ಕಡೆ ಮಹಾಮುಘಲ್ ಸೇನೆ, ಇನ್ನೊಂದು ಕಡೆ ರಣೋತ್ಸಾಹದಲ್ಲಿ ಹಸಿದ ಸಿಂಹಗಳಂತೆ ಕಾದು ನಿಂತ ಮೇವಾರರ ಸೇನೆ. ಕತ್ತಿಗಳ ಘರ್ಷಣೆ, ಕುದುರೆಗಳ ಸದ್ದು, ಧೂಳಿನಿಂದ ಆವರಿಸಿದ ಯುದ್ಧ ಭೂಮಿ. ಆದರೆ ಪ್ರತಾಪ್ನ ಕಣ್ಣಿನಲ್ಲಿ ಭಯವೇ ಇರಲಿಲ್ಲ. ಅವನಿಗೆ ಗೊತ್ತಿತ್ತು, ಯುದ್ಧ ಸೋಲಬಹುದು, ಆದರೆ ಸ್ವಾಭಿಮಾನ ಎಂದಿಗೂ ಸೋಲಬಾರದು. ಯುದ್ಧದ ಮಧ್ಯೆ ಚೇತಕ್ ಗಂಭೀರವಾಗಿ ಗಾಯಗೊಂಡಿತ್ತು. ಆದರೂ ತನ್ನ ರಾಜನ ಜೀವ ಉಳಿಸಲು ಅದು ನಿಲ್ಲಲಿಲ್ಲ. ಕೊನೆಯ ಶಕ್ತಿಯನ್ನು ಕೂಡ ಸೇರಿಸಿ ಚೇತಕ್ ನದಿಯನ್ನು ಜಿಗಿದು ದಾಟಿಸಿತು. ಪ್ರತಾಪ್ ಸುರಕ್ಷಿತನಾದ. ಆದರೆ ಚೇತಕ್ ನೆಲಕ್ಕುರುಳಿತು. ಕ್ಷಣದಲ್ಲಿ ಒಬ್ಬ ಯೋಧ ತನ್ನ ಸ್ನೇಹಿತನನ್ನು ಕಳೆದುಕೊಂಡಿದ್ದ. ಯುದ್ಧದ ನಂತರವೂ ಪ್ರತಾಪ್ ಶರಣಾಗಲಿಲ್ಲ. ಅರಮನೆ ಬಿಟ್ಟು ಕಾಡಿನಲ್ಲಿ ಬದುಕಿದ, ಹಸಿವು ಅನುಭವಿಸಿದ, ಕಷ್ಟ ಅನುಭವಿಸಿದ. ಆದರೆ ಸ್ವಾತಂತ್ರ್ಯವನ್ನು ಎಂದಿಗೂ ಮಾರಲಿಲ್ಲ. ರಾಜ್ಯಗಳನ್ನು ಗೆದ್ದವರು ಹಲವರು, ಆದರೆ ಜನರ ಹೃದಯ ಗೆದ್ದವರು ಕೆಲವರು ಮಾತ್ರ. ಮಹಾರಾಣಾ ಪ್ರತಾಪ್ ಕೇವಲ ರಾಜನಲ್ಲ, ಆತ ಸ್ವಾಭಿಮಾನದ ಪ್ರತೀಕ, ಧೈರ್ಯದ ಪ್ರತಿರೂಪ. ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಹೊಳೆಯುವ ಜ್ವಾಲೆ,
ಸ್ವಾತಂತ್ರ್ಯಕ್ಕಾಗಿ ಬದುಕಿದ ಜೀವನವೇ ನಿಜವಾದ ವಿಜಯ.